ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, PUC ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕೀ ಉತ್ತರವನ್ನು ಪ್ರಕಟ ಮಾಡಲಾಗಿದೆ. ಇದು PUC ವಿದ್ಯಾರ್ಥಿಗಳಿಗಾಗಿ. ಸೊ ನೋಡಿ, ಯಾವ ಒಂದು ಪ್ರಶ್ನೆಯ ಕೀ ಉತ್ತರನ ಬಿಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ನೋಡಿ ಸ್ನೇಹಿತರೆ, ಮಾರ್ಚ್ 13ರವರೆಗೆ ವೆರಿ ಇಂಪಾರ್ಟೆಂಟ್, ಏನು ಮಾರ್ಚ್ 13ರವರೆಗೆ ನಡೆದಿರ್ತಕ್ಕಂತಹ ದ್ವಿತೀಯ PUC ಪರೀಕ್ಷೆಯ ಒಂದರ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಮಂಡಳಿಯ ಒಂದು ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ. ಅಪೇಕ್ಷಣೆ ಸಲ್ಲಿಸಲು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾರ್ಚ್ 16ರ ಸಂಜೆ 5ರವರೆಗೆ ಅವಕಾಶವನ್ನು ಕಲ್ಪಿಸಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಈಗೇನು ಮಾರ್ಚ್ 13ರವರೆಗೂ ಎಷ್ಟೆಲ್ಲ ಎಕ್ಸಾಮ್ಸ್ ಆಗಿದೆ. ಸೊ ಪೇಪರ್ 1 ಇರುತ್ತೆ. ಸೊ ಇದರ ಒಂದು ಮಾದರಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ನಿಮಗೆ ಆ ಆನ್ಸರ್ ಕೀನ ಚೆಕ್ ಮಾಡಿಕೊಂಡು ನಿಮಗೇನಾದರೂ ಆಪೇಕ್ಷಣೆ ನಂದು ಸರಿ ಅಂತ ಇರುತ್ತಲ್ಲ. ಸೊ ಆಪೇಕ್ಷಣೆಗಳಂತಂದರೆ ಏನು, ಇವಾಗ ಅದು ಅವ್ರದ್ದು ತಪ್ಪಾಗಿರುತ್ತೆ, ನಿಮ್ಗೆ ಸರಿಯಾಗಿರುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ನೀವೇನಾದರೂ ಆಪೇಕ್ಷಣೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟ್ ಆನ್ಸರ್ ಕೀನ ಚೆಕ್ ಮಾಡಿ. ಆನ್ಸರ್ ಕೀ ಚೆಕ್ ಮಾಡಿದ್ಮೇಲೆ ನಿಮಗೇನಾದರೂ ನಿಮ್ಮ ಆನ್ಸರ್ ಕರೆಕ್ಟ್ ಅಂತ ಅನಿಸಿದರೆ ಅಪೇಕ್ಷಣೆಯನ್ನು ಸಲ್ಲಿಸ್ಬೋದು. ಸೊ ಈ ಅಪೇಕ್ಷಣೆ ಸಲ್ಲಿಸಲಿಕ್ಕೆ ಮಾರ್ಚ್ 16ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸಂಜೆ 5 ಗಂಟೆಯವರೆಗೂ ಕೂಡ ನೀವು ಇದನ್ನು ಸಲ್ಲಿಸ್ಬೋದು. ನೋಡಿ, ಮಾರ್ಚ್ 17ರವರೆಗೆ ಬಾಕಿ ಪರೀಕ್ಷೆಗಳನ್ನು ನಡೆಯಲಿವೆ. ಹೌದಾ, ಮಾರ್ಚ್ 17 ತನಕ ಏನಿದೆ, ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ ಸ್ನೇಹಿತರೆ. ಸೊ ಇದಾದಮೇಲೆ ಮಾರ್ಚ್ 13ರಿಂದ ವರೆಗಿನ 27 ವಿಷಯಗಳ, ನೋಡಿ 27 ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಏನು, ಈ 13ರವರೆಗೂ ಏನೆಲ್ಲ ಎಕ್ಸಾಮ್ಸ್ ಆಯಿತು, ಇದಕ್ಕೆ ಸಂಬಂಧಪಟ್ಟ 28 ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಮಾದರಿ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಬಾಕಿ ಏನಿರುತ್ತಲ್ವಾ, ಸೊ ಬಾಕಿ ಉಳಿದ ಪರೀಕ್ಷೆಗಳೇನು ಮುಗಿದ ಬಳಿಕ ಮಾರ್ಚ್ 14ರಿಂದ ಏನು ಮಾರ್ಚ್ 17ರವರೆಗೆ ಎಕ್ಸಾಮ್ ಇದೆ ಸ್ನೇಹಿತರೆ. ಸೊ ಇಲ್ಲಿ ನಡೀತಕ್ಕಂಥ ವಿಷಯಗಳು ಏನು ಪರೀಕ್ಷೆಗಳಿದೆ, ಇದರ ಮಾದರಿ ಉತ್ತರಗಳನ್ನು ಮುಂದಿನ ದಿನಗಳಲ್ಲಿ ಅಂದರೆ ಮಾರ್ಚ್ 19ರ ಒಳಗಾಗಿ, ಓಕೆನಾ. ನೋಡಿ, ಮಾರ್ಚ್ 19ರ ಒಳಗೆ ಅಂತ ಹೇಳಿದರೆ ಅವುಗಳಿಗೆ ನೀವು ಅಪೇಕ್ಷಣೆಯನ್ನು ಸಲ್ಲಿಸ್ಬೋದು. ವಿದ್ಯಾರ್ಥಿಗಳು ಹಾಗೂ ಏನು ಪಾಲಕರಾಗಿರ್ಬೋದು, ಪೂರಕ ದಾಖಲಾತಿಯೊಂದಿಗೆ ಮಂಡಳಿಯ ಜಾಲತಾಣದಲ್ಲಿ ನೀವೇನು ಮಾಡ್ಬೋದು, ಅಪೇಕ್ಷಣೆಯನ್ನು ಸಲ್ಲಿಸ್ಬೋದು. ಪೂರಕ ದಾಖಲಾತಿಗಳಂದರೆ ಏನಿಲ್ಲಿ, ಸೊ ನಿಮ್ಮ ಆನ್ಸರ್ ಕರೆಕ್ಟ್ ಅನ್ನೋದಕ್ಕೆ ಒಂದು ದಾಖಲಾತಿ ಬೇಕಲ್ವಾ. ಸೊ ಆ ದಾಖಲಾತಿಯೊಂದಿಗೆ ನೋಡಿ, ಈ ಪುಸ್ತಕದಲ್ಲಿ ಹಿಂಗಿದೆ, ಇದೇ ಆನ್ಸರ್ ಇದೆ, ನಂದೇ ಕರೆಕ್ಟು ಅಂತ ಹೇಳಲಿಕ್ಕೆ ದಾಖಲಾತಿ ಬೇಕು. ನೀವು ಸುಮ್ಮನೆ ನಂದೇ ಕರೆಕ್ಟ್ ಅಂದರೆ ಅಲ್ಲಿ ಕೇಳೋದಿಲ್ಲ. ಸೊ ಆ ರೀತಿ ನೀವೇನು ಮಾಡ್ಬೋದು, ಅದಕ್ಕೆ ದಾಖಲಾತಿಯನ್ನು ಸಲ್ಲಿಸಿ ಅಪೇಕ್ಷಣೆಯನ್ನು ಸಲ್ಲಿಸಬಹುದು. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಯಾರೆಲ್ಲ ಒಂದು PU ಎಕ್ಸಾಮ್ನ ಬರೆದಿದ್ದೀರಾ ಅಥವಾ ನಿಮ್ಮ ಮಕ್ಕಳು PU ಎಕ್ಸಾಮ್ನ ಬರೆದಿದ್ದಾರೆ, ಆನ್ಸರ್ ಕೀನ ಚೆಕ್ ಮಾಡ್ಕೊಳ್ಳಿ. ಅಪೇಕ್ಷಣೆಯನ್ನು ಸಲ್ಲಿಸಿ, ವೆರಿ ಇಂಪಾರ್ಟೆಂಟು. ಹಾಗಾಗಿ ಅಪೇಕ್ಷಣೆ ಸಲ್ಲಿಸಿದ್ರೆ ನಿಮ್ಗೆ ಒಂದು 2-3 ಮಾರ್ಕ್ಸ್ ಏನಾದರೂ ಮಿಸ್ ಆಗಿದ್ದರೆ ಬರುತ್ತೆ. ಸೊ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು.